ಬಂದ್ವು. ಇವನೇ ಕರ್ಕೊಂಬಂದನು. ಏನು ವಿಡಿಯೋ ಮಾಡೋಣ ಇಲ್ಲಿ ಸಾಯ್ ನಡ ಶಾಟ ವಾರಿ ನೆಂದ್ರು ಚೂರು ಬಾಳು ಕೇಳಂಗಿಲ್ಲ ಗುರು. ಯಪ್ಪ ವ್ಯೂ ಪಾಯಿಂಟ್ ಅಂತ ಬಂದ್ಬಿಟ್ಟು ಇಲ್ಲಿ ವ್ಯೂ ಆಗ್ತಾ ಇದೆ. ವಿವೇ ಎಲ್ಲ ಓದ್ತಾ ಇದೆ ಈಗ. ಹೋಗ್ಬಿಡಲ್ಲ ಕಾಯ ಉಗುಳು ಬಾರ ಕಾರಣ ಉಪ್ಪು ಅಲ್ಲು ಏನೇನೋ ಹಾಕವ್ರೆ. ನಾವು ನೋಡಿದ್ರೆ ವಿಡಿಯೋ ಮಾಡ್ತಾ ಭಗಂಡೇಶ್ವರ ಅಂತ ಸ್ವಾಮಿಯ ಹೆಸರು. ಹಾಗೆ ಭಗಂಡ ಋಷಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಶಿವಲಿಂಗವನ್ನ ಸ್ಥಾಪನೆ. ಗೈಸ್ ನಾವೀಗ ಮಡಿಕೇರಿಯಲ್ಲಿ ಇದೀವಿ. ಗೈಸ್ ನಾವೀಗ ಬಂದಿದ್ದೀವಿ ತಲಕಾವೇರಿಗೆ. ಅಮ್ಮ ಫುಲ್ ನೆಂದೋಗ್ತಿಕರು. ಏನೈತಿಲ್ರಿ ಒಂಚೂರು ಒದ್ದಿಸ್ಲ ನಂಗೆ. ಹೇಳಿ ನೋಡಿ ಮಳೆ ಬರ್ತಾ ಐತೆ ಅಲ್ಲೇ. ಫಾಗ್ 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 ನಂದು ಮುಗಿ ಓದ್ ಬಿಡಿದು. ತಲಕಾವೇರಿ ನೋಡಿ ಈಗ ತಲಕಾವೇರಿ ನಮ್ಮ ಎಂಟ್ರಿ. ನೋ ಎಂಟ್ರಿ ಫಾರ್ ಟ್ರಾವೆಲ್ಸ್. ನಾವು ನೋಡ್ರಿ ನೆನೀತಾ ಇದ್ದೀವಿ, ನೆಂಕಂಡೆ ಹೋಗ್ತಾ ಇದ್ದೀವಿ ತಲಕಾವೇರಿಗೆ. ಫುಲ್ಲು ಮಳೆ ಬರುತ್ತೆ, ನಿಲ್ಲುತ್ತೆ, ಹೋಗುತ್ತೆ, ಬರುತ್ತೆ ಅಷ್ಟೇ. ಇನ್ನು ಒಂದೇನೆಗಳಲ್ಲ, ಇನ್ನು ಸ್ಟಾರ್ಟಿಂಗ್ ಅಷ್ಟೇ. ಇನ್ನು ಏನಿಲ್ಲ, ಆರಾಮಾಗಿ ಹೋಗ್ಬೋದು ನೋಡ್ರಿ. ಹೋಗ್ತಾ ಇಲ್ವಾ ಈಗ ಹಂಗೆ ಅಷ್ಟೇ. ನೀವು ಈ ಟೈಮಲ್ಲಿ ಬಂದರೆ ವೆದರ್ ಚೆನ್ನಾಗಿ ವ್ಯೂ ನೋಡೋಕ್ಕಾಗೋದು. ಮಳೆ ನೆಂದ್ರು ಪರವಾಗಿಲ್ಲ, ಬರ್ಬೇಕಷ್ಟೇ. ಹೆಂಗೆ ಹೋಗ್ತಾ ಇದೀವಿ ನೋಡಿ ಎಲ್ಲ. ಇದೇ ತಲಕಾವೇರಿ ಫ್ರಮ್ ಕೊಡಗು. ಕ್ಯಾಮ್ರಾನೇ ಕ್ಲಾರಿಟಿ ಹೋಗ್ತಾ ಐತಿ, ಹಿಂಗೆ ಗೊತ್ತಾಯ್ತಿ ಗೈಸ್. ಅಲ್ಲಿ ನೋಡಿ ಮುಂದೆ ಏನು ಕಾಣಿಸ್ತಾ ಇಲ್ಲ ಗೈಸ್, ಏನು ಕಾಣಿಸ್ತಾ ಇಲ್ಲ. ಫುಲ್ ಫಾಗು. ಒಂಚೂರು ನಮ್ಗೇನೋ ಒದ್ರಿಸ್ರು. ಒದ್ದಿಸ್ಲಾ ಒಂಚೂರು ಒದ್ದಿಸ್ಲಾ ಆಗುವ ಒದ್ದಿಸ್ಲಾ ತಲೆಗೆ ಒದ್ದಿಸ್ಲಾ ತಾಳೆಗೆ ಒದ್ದಿಸ್ಲಾ ಗೈಸ್. ಇಷ್ಟೇ ಮಾಡು ಇಲ್ಲಿ ಬಂದ್ರೆ. ಹೆಂಗಾಗ್ತಾಯ್ತು ನೋಡಿ. ರೈನ್ ಕೋಟಾರ ತಗೋಕಾಯ್ತು ಕಳ್ಳ. ಗುರು ನೆಂದೋಗ್ತಾ ಇದೀವಿ ಗುರು. ಹೆಂಗೆ ನೆನೀತಾ ಇದ್ದೀವಿ ಹೇಳಕ್ಕಾಗಲ್ಲ, ಅಷ್ಟು ನೆನೀತಾ ಇದ್ದೀವಿ. ಕ್ಯಾಮ್ರಾನೇ ಇದೇ ಹೋಗ್ತೈತೆ ಅಲ್ಲಿ. ಬಂದ್ಬೇಕಷ್ಟೇ ನೋಡಿ. ಫಾಗ್ ಹೆಂಗೈತೆ ಏನು ಕಾಣಿಸ್ತಾ ಇಲ್ಲ ಅಲ್ಲಿ. ನಿಮಗೆ ವೈಟ್ಸ್ ಇದು ಕಾಣಿಸ್ತಾ ಇರ್ಬೋದು ಅಷ್ಟೇ ನೋಡಿ. ಇಷ್ಟದಾಗ ಮಳೆ ಬಂತು, ಹಂಗೆ ಸ್ಟಾಪ್ ಆಯ್ತು ಅಷ್ಟೇ. ಇದೇ ತಲಕಾವೇರಿ. ಕೊಡಗಿಗೆ ಬಂದರೆ ಈ ಪ್ಲೇಸಿಗೆ ಮಿಸ್ ಮಾಡ್ದಂಗೆ ಬನ್ನಿ. ಅವನಮ್ಮನ ಮತ್ತೆ ಬಂತು ಮಳೆ. ಓರಿ ಬೇಗ ಒದ್ದಿಸ್ಲಾ ಶಾಟ ವಾರಿ ನೆಂದ್ರು ಚೂರು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಬಾಳು ಕೇಳಂಗಿಲ್ಲ ಗುರು. ಯಪ್ಪ ವ್ಯೂ ಪಾಯಿಂಟ್ ಅಂತ ಬಂದ್ಬಿಟ್ಟು ಇಲ್ಲಿ ವ್ಯೂ ಆಗ್ತಾ ಇದೆ. ವಿವೇ ಎಲ್ಲ ಓದ್ತಾ ಇದೆ ಈಗ. ಛತ್ರಿ ಏನೋ ತರ್ಬೇಕಾಯ್ತು. ನಾವಂತೂ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೊಡಗನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಭಾಗಮಂಡಲೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀವಿ, ಅದರಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ನಿಮ್ಗೆ ಅನಿಸಿದ್ದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗುರು. ನೋಡಿ ನಾವು ಏನಂತಾರದು ಮಳೆ ತಡೆಯೋಕ್ಕಾಗ್ದಲೇ ಅಂದರೆ ಮಳೆ ಬದಾಯಿತು ಮಂಗನಂಗೆ ಹೋಗ್ಬಿಟ್ಟು ಈಗ ಇದು ಹಾಕೊಂಡು ಹೋಗ್ತಾ ಇದ್ದೀವಿ. 2 ಡೇಸಲ್ಲಿ ತಲಕಾವೇರಿ ಹೋಗ್ತಾ ಇದ್ದೀವಿ. ಹೆಂಗೈತೆ ನೋಡಿ. ಮಳೆ ಬತ್ತಾಯ್ತು ಅಷ್ಟೇ, ಏನಿಲ್ಲ. ಇದೇ ಬಾಳ್ ನಮ್ಮ ವ್ಯೂ ಪಾಯಿಂಟ್ ನೋಡ್ಬಿಡಿ. ಎಲ್ಲ ಅರ್ಧವಾಯ್ತು ಅಷ್ಟೇ, ವ್ಯೂ ಏನಿಲ್ಲ. ಮಳೆ ಆಟೋನೇ ಬಿಡ ಏನು ಬಿಡ.
ನೋ ಎಂಟ್ರಿ ಫಾರ್ ಟ್ರಾವೆಲರ್ಸ್. ಇದು ಯಾವ ಥರ ಐತೆ ಇವಾಗ ಚಪ್ಪಲ್ ಹಾಕೊಂಡ್ ಬರ್ತಾರ ನಾವು ಬರೀ ಕಾಲ ಬರ್ತಾ ಇದ್ದೀನಿ ನಾನು. ತಲೆ ಏನ್ ಹಿಂಗ್ ಗುರು ಮಳೆ ಅಷ್ಟಿಷ್ಟು ಬರ್ತಾ ಇಲ್ಲ ಪ್ರವಾರ, ಅದಕ್ಕೆ ಹೋಗಿ ಹಾಕೊಂಡು ಬಂದ್ವು. ಇವನೇ ಕರ್ಕೊಂಬಂದನು. ಏನ್ ಮೀಡಿಯಮ್ಮ ನಾನು ಇಲ್ಲಿ ಆಯ್ ನಡ ಎಲ್ಲ ಚೆಡ್ ಹರ್ಕೊಂಡು ಹೋಗ್ತಾ ಐತೆ ಗೈಸ್. ನಾನ್ ನಡೆಯೋದೇ ಕಷ್ಟ ಇದೆ. ಅವನಮ್ಮನ್ ಗಾಳಿ ನಾಳೆ ಯಾರ್ ಬಲ್ಲಾರೋ. ಅರಂಗ ಮದರಟುಮ್ಮೆ ನೋಡಿ ತಲಕಾವೇರಿ ನೀರೆಲ್ಲ ಹಾಕವ್ರೆ. ಹಾಂ ಈಗ ಮಾಡು. ಹಾರ್ತಾ ಇಲ್ಲ ಅದು. ಈಗ ಆರ್ತು ಗೈಸ್ ಬರೋದು ಬಂದಿವಿ. ಇಷ್ಟ ತನಕ ಎಂಜಾಯ್ ಮಾಡಿದ್ವು. ಗೋವಾಕ್ಕೆ ಮನ್ಸೇ ಇಲ್ಲ, ಅಷ್ಟು ಚೆನ್ನಾಗೈತೆ ಮಾತ್ರ. ಅದರ ಮಾತ್ರ ಸುಮ್ಮನೆ ಇಂಥವೆಲ್ಲ ತಂದು ವೇಸ್ಟ್ ಗೈಸ್ ಇದೆ. ಸುಮ್ಮನೆ ಏನಿಲ್ಲ, ಮಳೆ ಬಂದ್ರೆ ನೋಡಿ ಬ್ರೋ ಏನ್ ಬ್ರೋ ಅಷ್ಟೇ. ನಾನು ತಂದೆ ಅಷ್ಟೇ ಗೈಸ್, ಏನಿಲ್ಲ. ಸುಮ್ಮನೆ ಇದು ಜರ ಈಗ ಮಳೆ ಬರುತ್ತೆ ಮತ್ತೆ ಹೋಗುತ್ತೆ ಅಷ್ಟೇ, ಏನಿಲ್ಲ. ಇದೇನು ಯಾವಾಗಲೂ ಮಳೆ ಬರೋದು ಯಾವಾಗಲೂ ಇದಾಗೋದು ಏನಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಅಂದ್ರೆ ಮಡಿಕೇರಿ. ಇದ್ರ ನಾವು ಬಂದಿರೋದು ಈಗ ತಲಕಾವೇರಿಗೆ. ಹೆಂಗಿತ್ತು ನೋಡಿದ್ರಲ್ಲ, ಕಾವೇರಿಯ ಉಗಮ ಸ್ಥಳ ಅಂತ ಹೇಳ್ಬೋದು ತಲಕಾವೇರಿನ. ಹೇಳ್ಬೋದಲ್ಲ, ಅದೇ ಮತ್ತೆ ಉಗಮ ಸ್ಥಳ. ಜಾಸ್ತಿ ಕರ್ನಾಟಕದಲ್ಲೇ ಬರೋದು ತಲಕಾವೇರಿ. ಇದು ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಹೆಮ್ಮೆ ತಲಕಾವೇರಿ. ನಮ್ದು ಟಿ ನೋಡಿದ್ರೆ ಕೆಳಗೆ ನಿಂತು ಬಂದಿವಿ. ಇಲ್ಲಿಂದ ತನಕ ನಡ್ಕೊಂಡೇ ಬಂದ್ವಲ್ಲ ನಾವು. ಹಾಂ ನಡ್ಕೊಂಬಂದಿರೋದೇ ಚೆನ್ನಾಗೈತಿ. ನಾವು ಬರ್ಬೇಕಾರೆ ಮಳೆ ಬರ್ತಾಯಿತ್ತು, ಈಗೇನು ಅಷ್ಟಿಲ್ಲ. ಹೆಂಗೆ ಅಂದರೆ ನೋಡಿ ವೆದರ್ ಆ ಥರ ಐತೆ. ಓ ಗಾಳಿ. ಈಗ ನಾವು ಹೋಗೋದು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ. ಟಿ ಆ ಗಾಡಿ ತಂದರ ಕತೆ ಗೋವಿಂದ. ಹೆಂಗೆ ಹೋಗ್ಬೇಕಷ್ಟೇ. ನೀನು ಅಲ್ಲಿ ಮಾತಾಡಿದ್ರೆ ಏನಕ್ಕೆ ಕೇಳ್ಸಲ್ಲ. ಏನ್ ಸೈಕು ನೋಡು ವೆದರ್. ಯಾರು ನೋಡಿ ಸಾಂಗ್ ಹಾಕೊಳ್ಳಿ, ಚಿತಾಲ್ಪತ ಡ್ಯಾನ್ಸ್ ಮಾಡ್ಕೊಳ್ಳಿ ಅಂತ. ಆ ಸೆಲ್ಫಿ ಸ್ಟಿಕ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಅಲ್ಲಿ ಮೇಲೆ ಇಟ್ಬಿಟ್ಟು ಅವ್ನು ಮತ್ತೆ ಮೇಗೆ ಹೊತ್ತೆ ಯಾವಂತ ತೆಗಿತಾನೆ. ಸುಮ್ಮನೆ ಹಂಗೆ ಹಿಡ್ಕೊಂಬಂದು ಮಾತ್ರ ಅಲ್ಟಿಮೇಟ್ಗಳು. ಏನು ಕೋಲ್ಡು. ಒಂದು ಎಕರೆ ಮಾರಿದ್ರೆ ಪರವಾಗಿಲ್ಲ, ಇಲ್ಲಿ ಬಂದು ಜಾಗ ತಗೊಂಡ್ರೆ ಯಾರಾದ್ರೂ. ವೆದರ್ ನೋಡಿ, ವೆದರ್ ಇಸ್ ಮೈನು. ಏನು ಚಿಂದಿ ಐತೆ ವೆದರ್, ಸೂಪರ್ ಐತೆ ವೆದರ್ ಮಾತ್ರ. ಜೀವನದಲ್ಲಿ ದುಡ್ಡಿದ್ದಾಗಲ್ಲ ಟ್ರಿಪ್ ಮಾಡೋದು. ಗೈಸ್ ಇದು ಮೈನು. ಜೀವನದಲ್ಲಿ ದುಡ್ಡಿದ್ದಾಗಲ್ಲ ಟ್ರಿಪ್ ಮಾಡೋದು, ವಯಸ್ಸಿದ್ದಾಗ ಟ್ರಿಪ್ ಮಾಡ್ಬೇಕು. ಈ 21 to 27 ಏಜ್ ಇದೆಯಲ್ಲ, ಮತ್ತೆ ನಮಗೆ ಹುಡುಕಿದ್ರು ಸಿಗಲ್ಲ. ಎಂಜಾಯ್ ಮಾಡೋದು ಎಂಜಾಯ್ ಮಾಡ್ಬೇಕು ಅಷ್ಟೇ. ಯಾವ ಥರ ನೋಡಿ, ಏನು ಸುಮ್ಮನೆ ವೈಟ್ ಕಾಣಿಸುತ್ತೆ ಅಷ್ಟೇ. ನೀವು ನಿಜವಾಗ್ಲೂ ಇಲ್ಲಿ ಬಂದರೆ ಮಾತ್ರ ಗೊತ್ತಾಗೋದು ಎಷ್ಟು ಫಾಗ್ ಇದೆ. ಫುಲ್ ಫಾಗೆ ಇದೆಲ್ಲ ನೋಡಿ, ಫುಲ್ಲು ಫಾಗು. ನಾನು ಇನ್ನೂ ಏನೋ ಡೈಲಾಗ್ ಹೇಳ್ತಾನಂತೆ, ಕೇಳಿಸ್ಕೊಳ್ತ. ಏನ್ ಗೊತ್ತಾ, ಜೀವನದಲ್ಲಿರೋದು 3 ದಿನ. ಯಾವತ್ತು ಗೊತ್ತಿಲ್ಲ. ಇರೋ ತನಕ ಕುಡಿಬೇಕು, ತಿನ್ಬೇಕು, ಸೇರ್ಬೇಕು, ಮಜಾ ಮಾಡ್ಬೇಕು, ಸಾಯ್ಬೇಕು. ಇದು ಯಾರು ಕಾಪಿ ಡೈಲಾಗ್ ಹೇಳು ಹಂಗೆ. ಯಾರೋ ಒಬ್ರು ಇನ್ಸ್ಟಾದಲ್ಲಿ ಹಾಕಿದ್ರು, ನಮ್ಮ ಕಂಟೆಂಟ್ಗೂ ಬೇಕಾಗತ್ತೆ ಅಂತ ಹೇಳಿದ್ದೀನಿ. ವಾ ಎಲ್ಲ ಕಾರ್ ತಂದ್ರೆ ಇಲ್ಲೇ ಪಾರ್ಕಿಂಗ್ ಮಾಡ್ಬೇಕಷ್ಟೇ. ಸುಮ್ಮನೆ ನಾವು ನೋಡಿದ್ರೆ ಏನು ಕಾಣಿಸಲ್ಲ. ಒಂಥರ ತುಂಬ ಚೆನ್ನಾಗೈತೆ. ಮತ್ತೆ ತಗೊಂಬಂದ್ರೆ ನೀವು ನೋಡಿ ಅಲ್ಲೇ ನಿಲ್ಲಿಸ್ಬಿಡಿ. ಸುಮ್ಮನೆ ಇಲ್ಲೆಲ್ಲ ತರಕ್ಕೆ ಹೋಗ್ಬೇಡಿ. ಏನೇನು ನಡ್ಕೊಂಡೋದ್ರೆ ಏನಾಗಲ್ಲ, ಆರಾಮಾಗಿ ನಡ್ಕೊಂಡು ನಾವು ಹೋದವಲ್ಲ ಹಂಗೆ ನಡ್ಕೊಂಡು ಹೋಗ್ಬೋದು. ಸುಮ್ಮನೆ ತಗೊಂಬಂದ್ರಿ ಅಂದರೆ ಮುಗೀತು. ಫುಲ್ಲು ಏನಾಗುತ್ತೆ ತೆಗಿಯೋಕೆ. ನೋಡಿದ್ರಲ್ಲ ಹೆಂಗೆ ಟ್ರಾಫಿಕ್ ಜಾಮ್ ಐತೆ ಅಂತ, ಹಂಗಾಗುತ್ತಷ್ಟೇ. ಇಲ್ಲಿ ಬಂದಿದ್ದು ತುಂಬ ಬೇಜಾರಾಗ್ತಾ ಇದೆ. ಇಲ್ಲಿ ಒಂದನೆಗಳು ಅಂತ ಬರ್ದಿದ್ದು, ಅದು ನಿಮಗೆ ಕಾಣಿಸ್ತಾ ಇಲ್ಲ. ಅಷ್ಟು ಫಾಗು
ತುಂಬ್ಕೊಂಡ್ಬಿಟ್ಟಿದೆ. ಈಗ ಕಾಣಿಸ್ತಾ ಇದೆ ನಿಮ್ಗೆ ತೊಂದರೆಗಳು. ಬೈಕರ್ಸ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಬೈಕರ್ಸ್ ಮಾತ್ರ ಕೇಳಂಗೆ ಇಲ್ಲ. ನೀನ್ ಆಯ್ ಅಂತಿದ್ದಾಗ ಆಯ್ ಮಾಡ್ತಾರ. ಹಿಂಗ್ ಕಾರ್ಗಳಲ್ಲಿ ನೋಡಿ, ಇಲ್ಲಿ ತಂದ್ರೆ ಜೀಪ್ಗಳು ಹೆಂಗೆ, ಜೀಪ್ಗಳೆಲ್ಲ ತಂದ್ರೆ ಬಿಡಿ ಕೇಳಂಗೆ ಇಲ್ಲ. ಅಂದ್ರೆ ನೀವು ಅಲ್ಲೇ ನಿಲ್ಲಿಸ್ಬೇಕು, ಇಲ್ಲಿ ತಂದ್ರೆ ನೋಡಿ ಇಷ್ಟೇ ಆಗೋದು. ವಂದನೆಗಳು ಫಾರ್ ತಲಕಾವೇರಿ. ಪುನಃ ಬರ್ತೀವಿ, ಹತ್ತಲೇ ಇರ್ತೀವಿ ನಾವು. ಹೆಂಗೆ ಲಾಂಗ್ ಬ್ಲಾಗ್ ಎಲ್ಲ ಏನೇನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಏನೇನು ಬಡ 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 ಅಂತ ಮಾತಾಡೋಕ್ಕಾಗಲ್ಲ. ಏನೋ ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ ನಿಮಗೆ ಒಂದು ಕಂಟೆಂಟ್ ಆಫ್ ತಲಕಾವೇರಿ. ಓ ಫುಲ್ ಯೂಸ್ ಬರ ಗೈಸ್. ಇಲ್ಲಿ ನೀವು ಬಂದ್ರೆ ಅಂದ್ರೆ ಈ ಟೈಮಲ್ಲೇ ಬಂದ್ರೆ ಬೆಸ್ಟ್. ನೀವು ವೆದರ್ ನೋಡ್ಬೇಕಂದ್ರೆ ಈ ಟೈಮ್ ಬರ್ಬೇಕು. ಮಳೆಗಾಲದಲ್ಲೇ ಬಂದ್ರೆ ನಿಮ್ಗೆ ಇದು ಇನ್ನು ಬೇಸಿಗೆಗಾಲದಲ್ಲ ಅಷ್ಟು ಇರಲ್ಲ ವೆದರು. ನೋಡ್ರಿ ಈಗಲೇ ಇಷ್ಟು ಫಾಗೈತೆ. ನಮ್ಮ ಗಾಡಿ ಎಲ್ಲಿ ಹೋಯ್ತು? ಈಗ ನಮ್ಮ ಗಾಡಿನ ನಾವು ಹುಡುಕ್ಬೇಕು. ಏನ್ ಮಾಡೋದು ಈಗ? ನನ್ನ ಮೈಗೆ ಈಗ ಆರೋಗಿರ್ಬೋದು, ಅದಕ್ಕೆ ಹಿಡ್ಕೊಂಡಿದ್ದೀನಿ ಹಿಂಗೆ. ಅಲ್ಲಿ ಎಲೆಕ್ಟ್ರಿಕ್ ಬೇರೆ ಒಂದ್ಸಲಿ ಬಿದ್ದೆಲ್ಲ ಇದಾಗೋಯ್ತಿ. ನೋಡಿ ನಮ್ಮ ಗಾಡಿ ಇಲ್ಲೇ ಇದೆ, ನಮ್ಮ TT. ಸುಮ್ಮನೆ ನೋಡ್ಬಿಡಿ, ಗಾಳಿಪಟ ಹಾರಿಸ್ತಾ ಇದ್ದೀವಿ ಈಗ. ನಮ್ಮ ಬ್ರೋ ಅವರು ಈಗ ಗಾಳಿಪಟ ಹಾರ್ಸಕ್ಕೆ ಇದು ಮಾಡ್ತವ್ರೆ. ಗಾಳಿಪಟ ಹಾರುತ್ತಾ ಇಲ್ಲೋ ಗೊತ್ತಿಲ್ಲ. ಗಾಳಿಪಟ ಹಾರ್ತಾ ಇಲ್ಲ ಯಾಕವ? ಜೋರಾಗಿ ಒಂದ್ಸಲಿ ಗಾಳಿ ಬೀಸ್ತು ಅಂದ್ರೆ ಇವನು ಹಾರಾಗ್ತಾನೆ. ಆರ್ತಾ ಏನು ಆರ್ತಾ ಇಲ್ಲ ಗೈಸ್ ಅಷ್ಟೇ. ಯಾವ ಟೈಮಲ್ಲಿ ಅಂದ್ರೆ ಆರುತ್ತೆ ನೋಡಿ, ಅಂತ ಟೈಮಲ್ಲಿ ಬಂದ್ರೆ ಮಾತ್ರ ಒಂದು ಸೈಕ್ ಐತೆ ಮಾತ್ರ ಪ್ಲೇಸು. ಒಂದು ಸಲ ಬಂದು ನೋಡಿ, ಆಮೇಲೆ ನೀವೇ ಹಾಕ್ತೀರ ಕಮೆಂಟ್. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಬನ್ನಿ. ಗೈಸ್ ಈಗ ತಲಕಾವೇರಿಗೆ ಎಲ್ಲಾರು ಹೋಗಿ ಬಂದಿವಿ. ಅವ್ರ ಎಕ್ಸ್ಪೀರಿಯನ್ಸ್ ಏನಂತ ಕೇಳೋಣ ಬನ್ನಿ. ಮೊದಲು ನಮ್ಮ ಆಕಾಶ ಅಣ್ಣನ ಕೇಳೋಣ ಬನ್ನಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಏದೇ ಫಸ್ಟ್ ಅಲ್ಲಿ ಬಂದಿರೋದಿಲ್ಲ, ಸಾಕಷ್ಟು ಸಲ ಬಂದಿದಾರ. ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಏನ್ ಹೇಳ್ಬೇಕಪ್ಪ, ತಲಕಾವೇರಿ ಚೆನ್ನಾಗಿದೆ. ಬರ್ಬೇಕಾದ್ರೆ ಛತ್ರಿ ರೈನ್ ಕೋಟ್ ಇಟ್ಕೊಂಡ್ ಬನ್ನಿ, ಮಿಸ್ ಮಾಡ್ಬೇಡಿ. ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ. ಚೆನ್ನಾಗಿದೆ, ಬನ್ನಿ ಎಲ್ಲ ಫ್ಯಾಮಿಲಿ. ಏನ್ ಹೇಳ್ಬೇಕಾ? ಎಕ್ಸ್ಪೀರಿಯನ್ಸ್ ಈ ಏಜ್ಗೆ ಯಾರ ಜೊತೆಲಿ ಹಾಕ್ಯಂಬಂದ್ರೆ ಒಳ್ಳೇದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೂಪರ್ ಆಗಿತ್ತು. ನಮ್ ಡ್ರೈವರ್ ಹಂಗ್ ಹೊಡಿತಾನ, ನಂಗೆ ಆ ಗಾಡಿ ರಫ್ ಪಾಸ್ ಮಾಡ್ದ. ನಂಗೆ ಸೂಪರ್ ಆಗಿತ್ತು ಪ್ಲೇಸ್. ಸೂಪರ್, ಒಳ್ಳೊಳ್ಳೆ ಹುಡುಗಿರಿದ್ರು. ಸೂಪರ್ ಆಗಿತ್ತು ಪ್ಲೇಸ್. ಗೌಂಡರ್ ಆಫ್ ಎಲಿಗೇಟರ್ ಬೇಕಾಗಿದೆ, ಚೆನ್ನಾಗಿದೆ. ಬರುವಾಗ ಛತ್ರಿ ರೈನ್ ಕೋಟ್ ತಗೊಂಡ್ಬಂದು ಬರಬೇಡಿ, ಸಖತ್ತಾಗಿದೆ. ಆಮೇಲೆ ಚಟ್ನಿ ಹಿಡ್ಕೊಂಡ್ ಬರಬೇಡಿ, ನನಗೆ ಆಗಿದೆ, ಅನುಭವ ಆಗಿದೆ. ಚಟ್ನಿ ಮಾತ್ರ ಯೂಸ್ ಮಾಡಬೇಡಿ, ಕ್ಯಾನ್ ಹಿಡ್ಕೊಂಡ್ಬಂದು ಒಳಗಡೆ ಬಿಡ್ತಾರೆ. ಕರ್ನಾಟಕದಲ್ಲಿ ಸ್ವರ್ಗ ನೋಡ್ಬೇಕು ಅಂದ್ರೆ ತಲಕಾವೇರಿ ಬರ್ಬೇಕು. ಇನ್ನೊಂದ್ ತರ ಸ್ವರ್ಗ ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು. ಬಹಳ ಚೆನ್ನಾಗಿತ್ತು. ತುಂಬಾ ಫಾಗ್ ತುಂಬ್ಕೊಂಡಿತ್ತು. ಹೋಗಕ್ಕೆ ಮನ್ಸಿಲ್ಲ ಜಾಗ ಬಿಟ್ಟು. ಆದ್ರೂ ಪ್ಲೇಸ್ ಕವರ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಹೋಗ್ತಾ ಇದೀವಿ. ತಿಂಡಿ ತಿಂದಿಲ್ಲ ಇನ್ನು. ಇಲ್ಲ ಮುಂದೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಮ್ದೇ ಅಂಗಡಿ ಇದ್ದಾವ. ನಮ್ದಿಗೇನಿಲ್ಲ, ನಾವೀಗ ವೈನ್ ಕುಡಕ್ ಹೋಗ್ತಾ ಇದೀವಿ. ಅದೇ ಕೆಲಸವಾಗಿ ನಮ್ ದೀಪಕ್ ಅವರು ಸೂಪರ್ ಆಗಿ ಹೇಳ್ತಾರೆ. ತಲಕಾಡು ತುಂಬಾ ಅಂದ್ರೆ ತುಂಬಾ ಫಾಗ್ ತುಂಬ್ಕೊಂಡಿರುತ್ತೆ. ಎನಿ ಟೈಮ್ ಮಳೆ, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಗೋಲೋಕದ ಸ್ವರ್ಗ ಅನ್ನೋ ರೇಂಜ್ಗೆ ಚೆನ್ನಾಗಿತ್ತು. ಸೂಪರ್ ಐತೆ, ನೋಡ್ಬೋದು, ಬರ್ಬೋದು.
ಯಾವಾಗ ಹುಡುಗಿ ಜೊತೆ ಮಾತಾಡ ನಮ್ಮ ಮಚ್ಚ ಚಿನ್ನ ಡಾರ್ಲಿಂಗ್ ಕೇಳೋದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಅಲ್ಲ ಅದೋ ಒಂದು ಹುಡುಗಿ ನೋಡೋದಂತೆ, ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಹೇಳ್ತಿಲ್ಲ. ಗೈಸ್ ನಾವೀಗ ಸದ್ಯಕ್ಕೆ ಭಾಗಮಂಡಲದಲ್ಲಿದ್ದೀವಿ. ಈಗ ಯಾವುದೋ ದೇವಸ್ಥಾನನ ನೋಡೋಕೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ದರ್ಶನ ಮಾಡೋಕ್ಕೆ. ದೇವಸ್ಥಾನ ಯಾವ ಥರ ಐತೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಅಣ್ಣದಿರೆಲ್ಲ ಮುಂದೆ ಹೋಗ್ತವ್ರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಅಲ್ಲೇ ದೇವಸ್ಥಾನ ಹತ್ರಕ್ಕೆ ಹೋಗೋರಲ್ಲ. ದೇವಸ್ಥಾನ ಏನು ಇದು ತ್ರಿವೇಣಿ ಸಂಗಮ ಅಂತ. ಈಗ ಮೊದಲು ಭಾಗಮಂಡಲೇಶ್ವರ ದೇವಾಲಯಕ್ಕೆ ಹೋಗೋಣ ಮೊದಲು, ಅದಾದಮೇಲೆ ತ್ರಿವೇಣಿ ಸಂಗಮಕ್ಕೆ ಹೋಗೋಣ. ಫಸ್ಟು ಭಾಗಮಂಡಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ, ಅದಾದಮೇಲೆ ತ್ರಿವೇಣಿ ಸಂಗಮ ಹೋಗೋಣ. ಓಕೆ ಬನ್ನಿ ಹೋಗೋಣ. ನಡಿ ಬೇಗ. ಈಗ ನಾವು ಶ್ರೀ ಭಾಗಮಂಡಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು 3 ನದಿಗಳು ಸಂಗಮ ಆಗೋ ಸ್ಥಳ, ಹಾಗಾಗಿ ತ್ರಿವೇಣಿ ಸಂಗಮ ಅಂತ ಹೆಸರುವಾಸಿಯಾಗಿದೆ. ತ್ರಿವೇಣಿ ಸಂಗಮ ಅಲ್ಲಿ ಇದೆ. ನಾವೀಗ ಭಾಗಮಂಡಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಲ್ಲೇನೋ ಬ್ಯಾಗಿ ಪ್ಯಾಂಟ್ ಎಷ್ಟು ಚಡ್ಡಿ ಎಲ್ಲ ಅಲೋ ಇಲ್ಲ, ಅದಕ್ಕೆ ವಾಪಸ್ಸು. ಗುರು ಇಲ್ಲಿಂದ ತನಕ ಅಷ್ಟೇ ವಿಡಿಯೋ ಮಾಡೋಕ್ಕಾಗೋದು, ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಫೋನ್ ಅಂತೂ ಅಲ್ಲೋನೇ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಹೊರನಾಡೋದಾದಂಗೆ ಆಗ್ಬಿಟ್ರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಫೋನ್ನ ಆಫ್ ಮಾಡಿದ್ದೀನಿ. ಆದರೂ ನಿಮಗೆ ಬೇಜಾರು ಮಾಡಲ್ಲ. ಈ ಭಾಗಮಂಡಲೇಶ್ವರ ದೇವಸ್ಥಾನದ ಮಾಹಿತಿಯನ್ನು ಅರ್ಚಕರಿಂದ ತಿಳ್ಕೊಂಡಿದ್ದೀವಿ. ಆ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ಅರ್ಚಕರದು ಕಾಲು ವಿಡಿಯೋ ಮಾಡಿದ್ದೀನಿ, ಅರ್ಚಕರ ಫೇಸ್ ವಿಡಿಯೋ ಮಾಡೋಂಗಿಲ್ಲ, ದೇವಸ್ಥಾನದಲ್ಲಿರುವ ದೇವರನ್ನು ವಿಡಿಯೋ ಮಾಡೋಂಗಿಲ್ಲ. ಆ ಸಿಚುವೇಶನ್ ಇಲ್ಲಿದೆ. ಆದ್ದರಿಂದಾಗಿ ವಯಸ್ಸಾಗ್ತೀನಿ, ಕೇಳ್ಕೊಳ್ಳಿ. ಭಗಂಡೇಶ್ವರ ಅಂತ ಸ್ವಾಮಿಯ ಹೆಸರು. ಹಾಗೆ ಭಗಂಡ ಋಷಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ದೇವರಿಗೆ ಭಗಂಡೇಶ್ವರ. ಈ ಊರಿಗೆ ಭಾಗಮಂಡಲ ಅಂತ ಹೆಸರು ಬಂದಿರುವಂಥದ್ದು. ಹಾಗೆ ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಸುಬ್ರಹ್ಮಣ್ಯ ಇರುವಂಥದ್ದು. ಹಾಗೆ ಇಲ್ಲಿ ಶ್ರೀಮನ್ನಾರಾಯಣ ವಿಷ್ಣು ದೇವರು, ಹಾಗೆ ಕಣ್ವ ಋಷಿಗಳು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇದೆಲ್ಲ ಋಷಿಮುನಿಗಳ ಕಾಲದಲ್ಲಿ, ಅಂದ್ರೆ ಸಾವಿರಾರು ವರ್ಷದ ಹಿಂದೆ ಸ್ಥಾಪನೆ ಆಗಿರುವಂಥದ್ದು. ಹಾಗೆ ದೇವಸ್ಥಾನ ಕಟ್ಟಿದ್ದು ಕೊಡಗಿನ ಮಹಾರಾಜರು ದೊಡ್ಡ ವೀರ ರಾಜೇಂದ್ರ ಅವ್ರ ಕಾಲದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ 1790ರಲ್ಲಿ. ಹಾಗೆ ಇದು ಮೇಲಿದೆಯಲ್ಲ, ಇದೆಲ್ಲ ಮೇಲ್ಛಾವಣಿ ಇದೆ, ಇದೆಲ್ಲ ತಾಮ್ರದ ಶೀಟು. ಇಡೀ ದೇವಸ್ಥಾನ ತಾಮ್ರದ ಶೀಟು, ಒಳಗಡೆ ಎಲ್ಲ ಮರ ಕಟ್ಟಿಗೆ. ಹಾಗೆ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮ ಸ್ಥಾನ, ಹುಟ್ಟುವಂತಹ ಜಾಗ. ಇಲ್ಲಿ ಎದುರುಗಡೆ ತ್ರಿವೇಣಿ ಸಂಗಮ ಇದೆ, ಕಾವೇರಿ, ಕನ್ನಿಕಾ ಮತ್ತೆ ಸುಜ್ಯೋತಿ. ಹಾಗೆ ಕಾವೇರಿ ನದಿ ಹುಟ್ಟಿ ಮೊದಲ ಸಂಗಮ ಆಗುವುದಿಲ್ಲಿ ಭಾಗಮಂಡಲದಲ್ಲಿ. ಹಾಗೆ ತುಂಬಾ ಪುರಾತನವಾದ ದೇವಸ್ಥಾನ. ಹಾಗೆ ದಕ್ಷಿಣ ಕಾಶಿ ಅಂತಾನು ಹೇಳ್ತಾರೆ. ಹಾಗೆ ಕಾವೇರಿ ನದಿ ಹುಟ್ಟಿ ಮೊದಲ ಸಂಗಮ ಆಗುವುದಿಲ್ಲಿ ಭಾಗಮಂಡಲದಲ್ಲಿ. ಹಾಗೆ ಇಲ್ಲಿ ಕ್ರಮ ಹೇಗೆ ಹೇಳಿದ್ರೆ, ಇಲ್ಲಿ ಮೊದಲು ತೀರ್ಥ ಸ್ನಾನವನ್ನ ಮಾಡಿ ನಂತರ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಮತ್ತೆ ತಲಕಾವೇರಿಗೆ ಹೋಗಿ ಅಲ್ಲಿ ಪುನಃ ಮತ್ತೆ ತೀರ್ಥ ಸ್ನಾನ ಪೂಜೆಗಳನ್ನ ಮಾಡುವಂಥದ್ದು. ಹಾಗೆ ಇಲ್ಲಿ ಪಾಪನಾಶನ ತ್ರಿವೇಣಿ ಸಂಗಮದಲ್ಲಿ, ಹಾಗೆ ತಲಕಾವೇರಿಯಲ್ಲಿ ಪುಣ್ಯ ಸಂಪಾದನೆ ಹೇಳಿ, ಅಂದ್ರೆ ಕಾವೇರಿ ಯಾತ್ರೆ ಪೂರ್ಣ ಆಗುತ್ತೆ ಅಂತ ಇರುವ ಪದ್ಧತಿ. ಈಗ ಪ್ರಸಾದ ಹತ್ರ ಹೋಗ್ತಾ ಇದೀವಿ. ವಿಡಿಯೋ ಬೇಡ ಮಾಡಂಗಿಲ್ಲ, ಅದಕ್ಕೋಸ್ಕರ ಎಲ್ಲ ಮಾಡ್ತಾ ಇದೀವಿ. ಗೈಸ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ ಅಂತ ಹಾಕೋರೆ. ನಾವು ನೋಡಿದ್ರೆ ವಿಡಿಯೋ ಮಾಡ್ತಾ ಇದೀವಿ, ಏನಾಗುತ್ತೋ ಗೊತ್ತಿಲ್ಲ. ಗುರು ನಾನು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಇಂಥ ದೇವಸ್ಥಾನಗಳು ಇರೋದ್ರಿಂದಲೇ ನಮ್ಮ ಸಂಸ್ಕೃತಿ ಉಳಿತಾ ಇರೋದು. ಇಲ್ಲಿ ಹಾಕಿದ್ದಾರೆ ನೋಡಿ, ಯಾವುದೋ ರೀತಿಯ ಬ್ಯಾಗಿ ಪ್ಯಾಂಟು, ಅಂದರೆ ಇಂಥ ಯಾವುದಾದೋ ಶರ್ಟು ಮತ್ತು ಅರ್ಧಂಬರ್ಧ ಬಟ್ಟೆ ಹಾಕಿರೋರು ಮತ್ತು ಚಡ್ಡಿ, ಇಂಥವಕ್ಕೆಲ್ಲವ ಅವಕಾಶ ಇಲ್ಲ ಅಂತ ಹಾಕವ್ರೆ. ಅದಕ್ಕೋಸ್ಕರ ಇಲ್ಲಿ ಹಾಕಿರೋರೆಲ್ಲವ ವಾಪಸ್ ಹೋಗ್ತವ್ರೆ. ಅದಕ್ಕೋಸ್ಕರದಿಂದ ನಾನು ಹೇಳ್ತಾ ಇರೋದು, ಇಂಥ ದೇವಾಲಯಗಳು ಇರೋದ್ರಿಂದಾಗಿ ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಸಂಸ್ಕೃತಿ ಉಳಿತಾ ಇರೋದು. ತುಂಬ ಖುಷಿ ಆಯಿತು. ಇದನ್ನ ನೋಡಿ, ಇಲ್ಲಿ ಈ ಬೋರ್ಡ್ ನೋಡಿ ಎಲ್ಲ ವಾಪಸ್ ಹೋದ್ರು. ನೀರಾಗುತ್ತೆ.
ಅಲ್ಲೇ ಬರತ್ ಕನ್ನಡಿ ಬಂತು ನೋಡ್ರಿ. ಈ ವಿಡಿಯೋ ಹಾಕಿ ನಮ್ಗೆ. ಆಗಿರುತ್ತೆ ಅದ್ರಾಗೆಲ್ಲ ಇಲ್ಲ ಬ್ರೋ, ಹಾಕ್ತೀನಿ. ಹಾಕಿ ಗೈಸ್, ನಾವೀಗ ಬಂದಿದ್ದೀವಿ ರಾಜ್ ಶೀಟ್. ಇಲ್ಲಿಗೆ 20 ರೂಪಾಯಿ ಕೊಟ್ಟು ಒಳಕ್ಕೆ ಎಂಟ್ರಿ. 20 ರೂಪಾಯಿ ನೋಡಿ. ಇದೆ ಗೋಲ್ಡನ್ ಟೆಂಪಲ್, ಇದೆ ಬುದ್ಧನ ದೇವಸ್ಥಾನ. ಅದೇ ಅದರಲ್ಲೇ ಲಿಂಕ್ ಇದೆ, ಯೂಟ್ಯೂಬ್ ಬೇಕಾದ್ರೆ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ಬರುತ್ತೆ ವಿಡಿಯೋ. ಏನೇ ಅಂತಂದ್ರೆ ಫುಲ್ ಗಾಳಿ ಗೈಸ್, ತುಂಬಾ ಗಾಳಿ. ಅಂದ್ರೆ ಇದು ಕನ್ನಡ ಬರುತ್ತಾ? ಕನ್ನಡ ಬರಲ್ವಾ? ಕತೆ ಕಾಯಕ್ ಹೋಗಿ ಕನ್ನಡ ಬರುತ್ತಾ? ಎಷ್ಟು ವರ್ಷ ಆಯ್ತು ಬಂದು ಇಲ್ಲಿಗೆ? ಎಷ್ಟು ವರ್ಷ ಆಯ್ತು? ಸೊ ಗಾಯ್ಸ್, ಈ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.